ಪೊಲೀಸರು ಚಾಪೆ ಅಡಿ ತೂರಿದ್ರೆ ಈ ಡಿಜಿಟಲ್ ಚೋರರು ರಂಗೋಲಿ ಅಡಿಗೆ ತೂರ್ತಾ ಇರುವಂತಹ ಕಾರಣದಿಂದ ಡಿಜಿಟಲ್ ವಂಚನೆಗೊಳಗಾಗ್ತಾ ಇರುವಂತಹ ಸಂತ್ರಸ್ತರ ಅಳಲಿಗೆ ಕಿವಿಗೊಡೋರೇ ಇಲ್ಲ ಅನ್ನೋ ಹಾಗಾಗಿದೆ. ಹಿಂದೆಲ್ಲ ಬ್ಯಾಂಕ್ ದರೋಡೆಗಳಾದ್ರೆ ಕಳುವಾದಂತಹ ಸೊತ್ತಿನ ಹೊಣೆಯನ್ನ ಬ್ಯಾಂಕ್ಗಳು ಹೊತ್ಕೊಳ್ತಾ ಇದ್ವು. ಹಾಗೇನೆ ದರೋಡೆ ನಡೆದಂತಹ ವ್ಯಾಪ್ತಿಯೊಳಗಿರುವಂತಹ ಪೊಲೀಸರು ಕೂಡ ಅದಕ್ಕೆ ಜವಾಬ್ದಾರರಾಗ್ತಾ ಇದ್ರು. ಇಲ್ಲಿ ವಂಚಕರು ದರೋಡೆಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ತನಿಖೆಯ ಜಾಡನ್ನ ಹಿಡಿಯೋದು ಪೊಲೀಸರಿಗೆ ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ನರೇಂದ್ರ ಮೋದಿ ಅವರ ಈ ಡಿಜಿಟಲ್ ಬ್ಯಾಂಕಿಂಗ್ ಯುಗ ತೆರೆದುಕೊಳ್ತೋ ಅಲ್ಲಿಂದ ಯಾವುದೋ ಒಂದು ದೇಶದಲ್ಲಿ ಕೂತ್ಕೊಂಡು ಭಾರತದ ಯಾವ ಮೂಲೆಯಲ್ಲಿರುವಂತಹ ಬ್ಯಾಂಕ್ ಖಾತೆಗಳಿಂದ ಬೇಕಾದರೂ ಅದೃಶ್ಯ ರೂಪದಲ್ಲಿ ಹಣವನ್ನ ಎಗರಿಸಬಹುದು ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಹಣ ಕಳ್ಕೊಂಡ್ರೆ ಬ್ಯಾಂಕ್ಗಳು ಯಾವುದೇ ಹೊಣೆಯನ್ನು ಹೊತ್ಕೊಳ್ಳೋದಿಲ್ಲ. ಈಗ ಅದು ಮಾತ್ರ ಅಲ್ಲದೆ ಪೊಲೀಸರು ಕೂಡ ಡಿಜಿಟಲ್ ವಂಚನೆ ಅನ್ನೋದು ಕಾನೂನು ವ್ಯವಸ್ಥೆಗೆ ಮೀರಿದ್ದು ಅಂತ ಕೈ ಚೆಲ್ತಾ ಬಂದಿದ್ದಾರೆ. ಈ ಸೈಬರ್ ಅಪರಾಧ ತಡೆಗೆ ದಳಗಳು ಅಂತ ಇದ್ರೂ ಕೂಡ ಅವುಗಳು ಎಚ್ಚರಿಕೆಗಳನ್ನು ನೀಡೋದಕ್ಕೆ ಮಾತ್ರನೇ ಸೀಮಿತ ಆಗಿವೆ. ಪೊಲೀಸ್ ಇಲಾಖೆಯು ಡಿಜಿಟಲ್ ವಂಚಕರನ್ನ ಪತ್ತೆ ಹಚ್ಚಬೇಕು ಅಂತ ಅಂದ್ರೆ ಡಿಜಿಟಲ್ ತಂತ್ರಜ್ಞಾನವನ್ನ ಇಲಾಖೆ ಸಮಗ್ರವಾಗಿ ಬಳಸ್ಕೊಳ್ಬೇಕಾಗತ್ತೆ. ಮತ್ತೆ ಅದರಲ್ಲಿ ಈ ಕಳ್ಳರಿಗಿಂತಾನು ನುರಿತ ತಂತ್ರಜ್ಞಾನ ಹೊಂದಿರದವರು ಇರಬೇಕಾಗತ್ತೆ. ಆಗ ಮಾತ್ರನೇ ಅದೃಶ್ಯ ರೂಪದಲ್ಲಿರುವಂತಹ ಕಳ್ಳರಿಗೆ ಉರುಳನ್ನ ಹಾಕಿ ಹಿಡಿಯೋದಿಕ್ ಸಾಧ್ಯ ಇದೆ. ಈ ಡಿಜಿಟಲ್ ವಂಚಕರನ್ನ ಪತ್ತೆ ಹಚ್ಚೋದು ತೀರಾ ಕಷ್ಟ ಅನ್ನೋ ಹೊತ್ತಿಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸೈಬರ್ ಆರ್ಥಿಕ ಅಪರಾಧ ಹಾಗೂ ನಾರ್ಕೋಟಿಕ್ಸ್ ಕ್ರೈಮ್ ಪೊಲೀಸರು ಡಿಜಿಟಲ್ ವಂಚನೆಯನ್ನ ನಡೆಸ್ತಾ ಇದ್ದಂತಹ ಅಂತಾರಾಷ್ಟ್ರೀಯ ಜಾಲವೊಂದನ್ನು ಪತ್ತೆ ಹಚ್ಚಿದ್ದಾರೆ. ಮಾತ್ರ ಅಲ್ಲದೆ 11 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. 1.5 ಕೋಟಿ ರೂಪಾಯಿ ವಂಚನೆಗೆ ಸಂಬಂಧಪಟ್ಟಂತ ಪ್ರಕರಣವನ್ನ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ ವಂಚಿಸ್ತಾ ಇದ್ದಂತಹ ಜಾಲ ಈಗ ಬಲೆಗೆ ಬಿದ್ದಿದೆ. ಈ ಮೂಲಕ ಪೊಲೀಸರು ನಾವು ರಂಗೋಲಿ ಅಡಿ ತೂರ್ ಬಲ್ಲೆವು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಬೃಹತ್ ಜಾಲವನ್ನ ಭೇದಿಸಿದಂತಹ ಮಂಗಳೂರು ಪೊಲೀಸರು ನಿಜಕ್ಕೂ ಅಭಿನಂದನಾರ್ಹರು. ಆನ್ಲೈನ್ ಹೂಡಿಕೆ ಹೆಸರಿನಲ್ಲಿ ನೇಪಾಳದಲ್ಲಿ ಕೂತ್ಕೊಂಡು ವಂಚನೆ ಮಾಡ್ತಾ ಇದ್ದಂತಹ ಉತ್ತರ ಭಾರತದ 11 ಮಂದಿಯನ್ನ ಮಂಗಳೂರು ಸೆನ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಜಾಲದಲ್ಲಿ 16 ಮಂದಿ ಭಾರತೀಯರಿದ್ರೆ ಚೀನಾ ಸೇರಿದ ಹಾಗೆ ಇತರ ದೇಶದ ಯುವಕರು ಕೂಡ ಸೇರಿದ್ದಾರೆ. ಈ ಬಂಧನ ಡಿಜಿಟಲ್ ವಂಚನೆ ಬೇರೆ ಬೇರೆ ಮುಖಗಳನ್ನು ತೆರೆದಿಟ್ಟಿದೆ. ಈಗ ವಂಚಕರ ಒಂದು ತಂಡ ನೇಪಾಳದಲ್ಲಿ ಕುಳಿತು ಸಾಮಾಜಿಕ ಜಾಲತಾಣದ ಮೂಲಕ ಖಾತೆದಾರರನ್ನ ಮತ್ತೆ ಏಜೆಂಟರನ್ನ ನೇಮಕ ಮಾಡಿಕೊಂಡು ವಂಚನೆಯ ಹಣವನ್ನ ವರ್ಗಾವಣೆ ಮಾಡುತ್ತೆ. ಮತ್ತೆ ವಂಚಕರ ಇನ್ನೊಂದು ತಂಡ ಕಾಂಬೋಡಿಯಾ ಮತ್ತಿತರ ದೇಶಗಳಲ್ಲಿ ಕೂತ್ಕೊಂಡು ಹೂಡಿಕೆದಾರರನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸಂಪರ್ಕ ಮಾಡುತ್ತೆ. ವಿದೇಶಗಳಿಗೆ ಕೆಲಸಕ್ಕೆ ಹೋಗಿರುವಂಥ ಭಾರತೀಯರನ್ನ ಕೂಡ ಹಾಕಿ ಅವ್ರ ಮೂಲಕ ಸ್ಥಳೀಯ ಭಾಷೆಯಲ್ಲಿ ಹೂಡಿಕೆದಾರರಿಗೆ ಹೆಚ್ಚು ಹಣ ಗಳಿಸುವಂಥ ಆಮಿಷವನ್ನು ಒಡ್ಡಿ ವಿವಿಧ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಸ್ತಾ ಇದೆ. ಇಲ್ಲಿ ಇಂಥ ಕೃತ್ಯಗಳಿಗಾಗಿ ಅಮಾಯಕ ಯುವಕರನ್ನ ದುಷ್ಕರ್ಮಿಗಳ ತಂಡ ಬಳಸ್ಕೊಳ್ತಾ ಇರೋದು ಬೆಳಕಿಗೆ ಬಂದಿದೆ. ವಿದೇಶದಲ್ಲಿ ಕೆಲಸ ಇದೆ ಅಂತ ಕರೆಸ್ಕೊಂಡು ಅವರನ್ನ ಇಂಥ ಕೃತ್ಯಗಳಿಗೆ ಜೀತದಾಳುಗಳ ಹಾಗೆ ದುಡಿಸ್ಕೊಳ್ಳುವಂಥ ಪ್ರಕರಣಗಳು ಈ ಹಿಂದೆಯೂ ಕೂಡ ಬೆಳಕಿಗೆ ಬಂದಿದ್ದು. ದೇಶದಲ್ಲಿ ನಿರುದ್ಯೋಗ ಹೆಚ್ಚುತ್ತಾ ಇರೋದ್ರಿಂದ ಇಂತಹ ದುಷ್ಕರ್ಮಿಗಳು ಬೀಸುವಂತಹ ಬಲೆಗೆ ನಮ್ಮ ಯುವಕರು ಸುಲಭವಾಗಿ ಬೀಳ್ತಾರೆ. ಅಲ್ಲಿ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಅಥವಾ ಜೀವ ಬೆದರಿಕೆ ಮಣಿದು ಇಂಥ ವಂಚನೆಗಳ ಜಾಲಗಳಿಗಾಗಿ ದುಡಿಯೋದು ಅವರಿಗೆ ಅನಿವಾರ್ಯ ಆಗತ್ತೆ. ಎಲ್ಲಿಯವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿಯವರೆಗೂ ಈ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂಥ ಈ ಮಾತು ಡಿಜಿಟಲ್ ವಂಚನೆಗೆ ಸರಿಯಾಗಿನೇ ಅನ್ವಯ ಆಗತ್ತೆ. ಅನೇಕ ಸಂದರ್ಭಗಳಲ್ಲಿ ಈ ಡಿಜಿಟಲ್ ಅಪರಾಧಿಗಳಿಗೆ ಬಲಿಯಾದವರು ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋದೇ ಇಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಈ ಡಿಜಿಟಲ್ ಅಪರಾಧಗಳಿಗೆ ಬಲಿಯಾದವರು ಅದನ್ನು ಬಹಿರಂಗವಾಗಿ ಹೇಳೋದಿಲ್ಲ. ಇಂಥ ಅಪರಾಧ ಹೆಚ್ಚಾಗೋದಕ್ಕೆ ಸಂತ್ರಸ್ತರ ಈ ವರ್ತನೆಯೂ ಕೂಡ ಮುಖ್ಯ ಕಾರಣನೇ. ಅಂದರೆ ಸಾಧಾರಣವಾಗಿ ಅಕ್ರಮವಾಗಿ ಹಣವನ್ನು ಹೊಂದಿರುವವರು ಅಥವಾ ಅಕ್ರಮ ವ್ಯವಹಾರದಲ್ಲಿ ತಮ್ಮ ಹಣವನ್ನು ತೊಡಗಿಸ್ಕೊಂಡವರು ಡಿಜಿಟಲ್ ವಂಚಕರ ಜಾಲಕ್ಕೆ ಬಲಿಯಾದರೆ ಬಾಯಿ ಬಿಡೋದಕ್ಕೆ ಹೆದರ್ತಾರೆ. ಎಲ್ಲಿ ಬಾಯಿ ಬಿಟ್ಟರೆ ಅವರು ಕಾನೂನಿಗೆ ವಂಚಿಸಿ ಮಾಡಿದಂಥ ವ್ಯವಹಾರಗಳು ಬಹಿರಂಗ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಇರುತ್ತೆ ಅವರಿಗೆ. ತಪ್ಪೇ ಮಾಡಿದವರು ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ ಮೇಲೆ ಒಮ್ಮೆನೆ ಕಂಗಾಲಾಗುವಂಥ ಒಂದು ಅಗತ್ಯ ಇರೋದಿಲ್ಲ. ಇಷ್ಟಕ್ಕೂ ಈ ಡಿಜಿಟಲ್ ವಂಚನೆಗೊಳಗಾದವರಲ್ಲಿ ವಿದ್ಯಾವಂತರೇನೇ ಜಾಸ್ತಿ. ನಿವೃತ್ತ ಸೇನಾಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು ಇಂಥ ವಂಚನೆಗೆ ಬಲಿಯಾಗಿದ್ದಾರೆ. ಸುಮಾರು 1 ತಿಂಗಳ ಕಾಲ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿರುವಂಥ ಪ್ರಕರಣಗಳು ಕೂಡ ಇವೆ. ವಿದ್ಯಾವಂತರ ಸ್ಥಿತಿನೇ ಈ ರೀತಿ ಆದರೆ ಇನ್ನು ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರ ಸ್ಥಿತಿ ಏನಾಗಬೇಕು? ಗ್ರಾಮೀಣ ಪ್ರದೇಶದ ಜನ ಇನ್ನು ಈ ಡಿಜಿಟಲ್ ಬ್ಯಾಂಕಿಂಗ್ಗೆ ಸಂಪೂರ್ಣವಾಗಿ ತೆರೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೇನೆ ಈ ವಂಚಕರಿಂದ ಪಾಪ ಅವ್ರು ಬಚಾವಾಗಿದ್ದಾರೆ. ಅಂದರೆ ಮುಖ್ಯವಾಗಿ ಕೋಟಿ ವಂಚಿಸೋದಕ್ಕೆ ಈ ಗ್ರಾಮೀಣ ಜನರ ಖಾತೆಯಲ್ಲಿ ಹಣನೂ ಇಲ್ಲ ಅನ್ನೋದು ಆ ವಂಚಕರಿಗೂ ಕೂಡ ಗೊತ್ತಿದ್ದಾಗಿದೆ. ಇನ್ನು ಡಿಜಿಟಲ್ ವಂಚನೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಗಳು ಪ್ರಕಟಣೆಗಳನ್ನು ನೀಡ್ತಾನೆ ಇವೆ. ಹಾಗೆಯೇ ಮಾಧ್ಯಮಗಳಲ್ಲಿ ವಂಚನೆಗಳಿಗೆ ಬಲಿಯಾದವ್ರ ಬಗ್ಗೆ ವರದಿಗಳು ಕೂಡ ಪ್ರಕಟ ಆಗ್ತಾನೆ ಇವೆ. ಇಷ್ಟಾದರೂ ಕೂಡ ಕೋಟ್ಯಾಂತರ ರೂಪಾಯಿ ವಂಚನೆಗೆ ಬಲಿ ಆಗ್ತಾರೆ ಅನ್ನೋದಾದರೆ
ವಂಚನೆಗೊಳಗಾಗ್ತಾ ಇರೋರು ತಮ್ಮ ಹೊಣೆಗಾರಿಕೆಗಳನ್ನು ಮರೆತು ಬಿಟ್ಟಿದ್ದಾರೆ ಅಂತಾನೆ ಅರ್ಥ. ಡಿಜಿಟಲ್ ವಂಚಕರನ್ನ ಬಂಧಿಸಿರುವಂತಹ ಮಂಗಳೂರು ಪೊಲೀಸರು ಪತ್ರಿಕಾಗೋಷ್ಠಿಯಲ್ಲಿ ಮುಂಜಾಗ್ರತೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ವಿವರಿಸಿದ್ದಾರೆ. ಇದನ್ನ ಗ್ರಾಹಕರು ಗಂಭೀರವಾಗಿ ತೆಗೆದುಕೊಂಡು ಇತರರಿಗೂ ಕೂಡ ಹಂಚಬೇಕು. ಮಹಿಳೆಯರು, ಮಕ್ಕಳಲ್ಲಿಯೂ ಕೂಡ ಈ ಕುರಿತ ಹಾಗೆ ಜಾಗೃತಿಯನ್ನ ಬಿತ್ತಬೇಕು. ಡಿಜಿಟಲ್ ವಂಚನೆಯನ್ನ ತಡಿಬೇಕು ಅನ್ನೋದಾದ್ರೆ ನಾಗರಿಕರು ಮತ್ತೆ ಪೊಲೀಸರು ವ್ಯವಸ್ಥೆಯ ಜೊತೆಯಾಗಿನೇ ಹೆಜ್ಜೆ ಇಡೋದು ಬಹಳ ಅಗತ್ಯವಾಗುತ್ತೆ. ಯಾರಿಗೂ OTP ಕೊಡಬಾರ್ದು, ಬ್ಯಾಂಕ್ ವಿವರಗಳನ್ನು ಕೊಡಬಾರ್ದು, ಹಣದ ಅಥವಾ ಲಾಭದ ಆಮಿಷದ ಇಮೇಲ್ ಮತ್ತೆ ಮೆಸೇಜ್ಗಳನ್ನು ಡಿಲೀಟ್ ಮಾಡಿಬಿಡಬೇಕು. ಅವುಗಳಿಗೆ ರಿಪ್ಲೈ ಮಾಡಲೇಬಾರ್ದು. ಬೆದರಿಕೆ, ಒತ್ತಡದ ಕರೆ ಬಂದರೆ ಅವ್ರಿಗೆ ಹೆದರಬಾರ್ದು. ನೀವು ಅವ್ರು ಹೇಳ್ದ ಹಾಗೆ ನಾವು ಮಾಡಲೇಬಾರ್ದು. ಕೂಡಲೇ ಪೊಲೀಸರನ್ನ ಸಂಪರ್ಕಿಸಬೇಕು. ಅಥವಾ ಅಕಸ್ಮಾತ್ ನೀವು ಕೊನೆಗೆ ವಂಚನೆಗೆ ಒಳಗಾಗಿಯೇ ಬಿಟ್ಟರೆ ತಡ ಮಾಡದೇನೆ 1930ಗೆ ಕರೆ ಮಾಡಬೇಕು. ಸೊ ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನಿಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತು ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.